Question 35 ನೋಡೋಣ. A truck goes from M to N at an average speed of 60 kilometers per hour. The journey takes 30 hours. It returns from N to M on the same road with an average speed of 40 kilometers per hour. What was the average speed of the truck during the whole journey in minutes per second? So, illu kuda problem alli 60 kilometers per hour na minutes per second alli convert ಮಾಡಿ ಆನ್ಸರ್ ಕೊಡಬೇಕು. ಸೊ ಏನು ಪ್ರಾಬ್ಲಮ್ ಏನು ಹೇಳುತ್ತೆ, ಇದು ಜಾಗ ಎಂ, ಇದು ಜಾಗ ಎನ್. ಟ್ರಕ್ ಏನು ಮಾಡುತ್ತೆ, ಎಂ ಇಂದ ಎನ್ಗೆ ಹೋಗುತ್ತೆ ಅಟ್ 60 ಕಿಲೋಮೀಟರ್ಸ್ ಪರ್ ಅವರ್. ಸೊ ಇದ್ರದ್ದು ಸ್ಪೀಡನ್ನು ನಾವು ಎಕ್ಸ್ ಅಂತ ತಗೋಣ. ಎಕ್ಸ್ ಇಸ್ ಈಕ್ವಲ್ ಟು 60 ಕಿಲೋಮೀಟರ್ ಪರ್ ಅವರ್. ಇನ್ನು ಇಟ್ ಟೇಕ್ಸ್ 30 ಅವರ್ಸ್. ಸೊ 30 ಅವರ್ಸ್ ಇಲ್ಲಿರಲಿ. ಟೈಮ್ ಈಸ್ ಈಕ್ವಲ್ ಟು ಇದ್ರದ್ದು ಟೈಮ್ 1 ಅಂತ ಇಟ್ಕೊಳ್ಳೋಣ, 30 ಅವರ್ಸ್. ಸೇರಿದ್ಮೇಲೆ ವಾಪಸ್ ಬರಬೇಕಾದ್ರೆ ಸ್ಪೀಡ್ ಬೇರೆ ಇರುತ್ತೆ. ಎಷ್ಟಿರುತ್ತೆ? 40 ಕಿಲೋಮೀಟರ್ಸ್ ಪರ್ ಅವರ್ ಇರುತ್ತೆ. ಅದನ್ನು ವೈ ಅಂತ ಇಟ್ಕೊಳ್ಳೋಣ. ವೈ ಈಸ್ ಈಕ್ವಲ್ ಟು 40 ಕಿಲೋಮೀಟರ್ ಪರ್ ಅವರ್. ಟೈಮ್ ಗೊತ್ತಿಲ್ಲ, ಯೋಚನೆ ಮಾಡೋದು ಬೇಡ. ಈಗ ಆವ್ರೇಜ್ ಸ್ಪೀಡ್ ಎಷ್ಟು? ಹೋಗ್ತಾ 60 ಕಿಲೋಮೀಟರ್ ಪರ್ ಅವರು, ಬರ್ತಾ 40 ಕಿಲೋಮೀಟರ್ಸ್ ಪರ್ ಅವರ್ ಆದರೆ ಆವ್ರೇಜ್ ಸ್ಪೀಡ್ ಎಷ್ಟು ಅಂತ ಕಂಡುಹಿಡಿದ ಮೇಲೆ, ಆವ್ರೇಜ್ ಸ್ಪೀಡು ಕಿಲೋಮೀಟರ್ ಪರ್ ಅವರಲ್ಲಿ ಸಿಗತ್ತೆ ನಮಗೆ. ಅದನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಿ ಆನ್ಸರ್ ಕೊಡಬೇಕು. ಹೇಗೆ ಮಾಡೋದು? ಒಂದು ಫಾರ್ಮುಲಾ ಇದೆ. ಆವ್ರೇಜ್ ಸ್ಪೀಡ್ ವಿನ್ ದ ಡಿಸ್ಟೆನ್ಸ್ ಇಸ್ ಕಾನ್ಸ್ಟೆಂಟ್, ಅಂದರೆ ಎಮ್ ಟು ಎನ್ ಕಾನ್ಸ್ಟೆಂಟ್ ಆಗಿರುತ್ತೆ, ಚೇಂಜ್ ಆಗಲ್ಲ. ಹೋಗ್ತಾ ಏನು ಡಿಸ್ಟೆನ್ಸ್ ಇತ್ತು ವಾಪಸ್ ಬರ್ತಾ ಅದೇ ಡಿಸ್ಟೆನ್ಸ್ ಇರುತ್ತೆ. ಹಾಗಿದ್ದಾಗ ಒಂದು ಸಣ್ಣ ಫಾರ್ಮುಲಾ ಇದೆ. 2 ಇಂಟು ಎಕ್ಸ್ ವೈ. ಎಕ್ಸ್ ಹೋಗ್ತಾ ಡಿಸ್ಟೆನ್ಸು, ವೈ ಬರ್ತಾ ಹೋಗ್ತಾ ಸ್ಪೀಡು, ವೈ ಬರ್ತಾ ಸ್ಪೀಡು, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ವೈ. ಈ ಫಾರ್ಮುಲಾ ಹಾಕ್ಕೋಬೇಕು. ಈ ಫಾರ್ಮುಲಾನು ವೆರಿಫೈ ಮಾಡೋಣ. ಈಗ ಸದ್ಯಕ್ಕೆ ಫಾರ್ಮುಲಾ ಹಾಕ್ಕೊಂಡು ಇವ್ರು ಇಲ್ಲಿ ಹೇಗೆ ಆನ್ಸರ್ ಮಾಡಿದಾರೋ ಹಾಗೆ ಆನ್ಸರ್ ತಂದುಬಿಡೋಣ. ಸೊ ಇದೇನಾಗುತ್ತೆ, 2 ಇಂಟು ಎಕ್ಸ್ ಎಷ್ಟು? 60. 60 ಇಂಟು ವೈ ಎಷ್ಟು? 40. 40 ಡಿವೈಡ್ ಬೈ ಎಕ್ಸ್ ಎಷ್ಟು? 60 ಪ್ಲಸ್ ವೈ ಎಷ್ಟು? 40. ಸೊ ಈಗ ಹೀಗೆ ಮುಂದಕ್ಕೆ ತೊಗೊಂಡೋದ್ರೆ 2 ಇಂಟು 60 ಇಂಟು 40 ಡಿವೈಡ್ ಬೈ 60 ಪ್ಲಸ್ 40 100. ಈ ಒಂದು 0 ಈ 0 ಕ್ಯಾನ್ಸಲ್ ಮಾಡೋಣ. ಈ ಒಂದು 0 ಇದು ಕ್ಯಾನ್ಸಲ್ ಮಾಡಿದ್ರೆ 4 24, 24 ಎರಡಲಿ 48 ಕಿಲೋಮೀಟರ್ ಪರ್ ಅವರ್. ಅದೇ ಇಲ್ಲಿ ಬಂದಿರೋದು. ಸೊ ಈ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋದು ಹೇಗೆ ಅಂತ ನಾವು 34 ಪ್ರಾಬ್ಲಮಲ್ಲಿ ನೋಡಿದ್ದೇವೆ. ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಮಾಡಿದಾಗ 18/5 ಬಂದಿತ್ತು. ಸೊ 1 ಮೀಟರ್ ಪರ್ ಸೆಕೆಂಡ್ ಈಸ್ ಈಕ್ವಲ್ ಟು 18/5 ಕಿಲೋಮೀಟರ್ ಪರ್ ಅವರ್ ಇತ್ತು. ಈಗ ನಾವು ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಮಾಡಬೇಕು ಅಂದರೆ ಇದನ್ನು ರಿವರ್ಸ್ ಮಾಡಬೇಕು. ಸೊ ಹೇಗಪ್ಪ ಅಂದರೆ 1 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು 5/18 ಮೀಟರ್ ಪರ್ ಸೆಕೆಂಡ್. ಸೊ ನಾವು ಸ್ಪೀಡು ಈಗ ನಮಗೆ ಆ್ಯಾವ್ರೇಜ್ ಸ್ಪೀಡ್ ಸಿಗ್ತಿದ್ದು, ಆಮೇಲೆ ಇದು ಅದನ್ನು ನಾವು ಇದಕ್ಕೆ ಕನ್ವರ್ಟ್ ಮಾಡಬೇಕು. ಯಾವುದಕ್ಕೆ? ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು. ಸೊ 1 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು 5/18 ಮೀಟರ್ ಪರ್ ಸೆಕೆಂಡ್ ಆಯಿತು ಅಂದರೆ 48 ಕಿಲೋಮೀಟರ್ ಪರ್ ಅವರ್ ಈಸ್ ಈಕ್ವಲ್ ಟು 48 ಇಂಟು 5/18. ಇದನ್ನು ನೀವು ಕ್ಯಾಲ್ಕುಲೇಟರ್ ಮಾಡಿದ್ರೆ 13.34 ಆನ್ಸರ್ ಬರುತ್ತೆ. ಆನ್ಸರ್ ಈಸ್ ಸಿ. ಸೊ ಇದು ನಾವು ಹೀಗೆ ಕಂಡುಹಿಡಿದ ಮೇಲೆ ಈ ಫಾರ್ಮುಲಾ ಹೇಗೆ ಬಂತು, ಇದು ಸರಿ ಇದೆಯಾ ಇದು ಅಂತ ನೋಡೋದಕ್ಕೆ ನಾವೀಗ ಇನ್ನೊಂದು ಥರ ಮಾಡಿ ನೋಡೋಣ. ಈಗ ಈ ಪ್ರಾಬ್ಲಮ್ನ ಇನ್ನೊಂದು ಥರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಎಮ್ ಇಲ್ಲಿದೆ, ಎನ್ ಇಲ್ಲಿದೆ. ಈಗ ಟ್ರಕ್ಕು ಎಮ್ಮಿಂದ ಎನ್ಗೆ ಹೋಗಬೇಕಾದ್ರೆ ಅದರದ್ದು ಸ್ಪೀಡು S1 ಇಟ್ಕೊಳ್ಳೋಣ, 60 ಕಿಲೋಮೀಟರ್ ಪರ್ ಅವರ್. ಸೊ ನಮಗೆ ಗೊತ್ತಿದೆ. ಟೈಮ್ ಎಷ್ಟು ತಗೊಳ್ತು? 30 ಅವರ್ಸ್ ತಗೊಳ್ತು. ಇದನ್ನು T1 ಅಂತ ಇಟ್ಕೊಳ್ಳೋಣ. 30 ಅವರ್ಸ್ ತಗೊಳ್ತು ಅಲ್ವಾ? ಆಗ ಡಿಸ್ಟೆನ್ಸ್ ಏನಾಯಿತು? ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಲ್ವೇ? ಸೊ ಸ್ಪೀಡ್ ಈಸ್ 60 ಕಿಲೋಮೀಟರ್ಸ್ ಪರ್ ಅವರ್
ಇಂಟು ಟೈಮ್ ಈಸ್ 30 hours. ಸೊ 60 ಇಂಟು 30 ಆರು 3ಲಿ 18 2 0 1800 ಕಿಲೋಮೀಟರ್ ಆಯಿತು. ಓಕೆ, ಸೊ ಇದು ಕ್ಯಾನ್ಸಲ್ ಆಗುತ್ತೆ ನೋಡ್ಕೊಳ್ಳಿ. ಇದು ಎಮ್ ಇಂದ ಎನ್ಗೆ ಇರೋ ಡಿಸ್ಟೆನ್ಸ್. ಈಗ ವಾಪಸ್ ಬರ್ತಾ ಅದರದ್ದು ಸ್ಪೀಡು ಎಷ್ಟಿದೆ? 40 km/h ಇದೆ. ಆವಾಗ ಡಿಸ್ಟೆನ್ಸು ಸೇಮ್ ಇರುತ್ತೆ, ಇದು ಚೇಂಜ್ ಆಗಲ್ಲ. ಯಾಕಂದರೆ ಹೋಗ್ತಾ ಎಷ್ಟಿರುತ್ತೋ ಬರ್ತಾನೋ ಅಷ್ಟೇ ಇರುತ್ತೆ. ಸೊ ಹಾಗಾದರೆ ಟೈಮ್ ಎಷ್ಟಾಯಿತು ತೊಗೊಳಕ್ಕೆ? ಈಗ ಟಿ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಆವಾಗ 1800/40. ಸೊ 0 0 ಹೋಗುತ್ತೆ, 4 4 16 20 4 5 20. ಸೊ 45 km/h ಸ್ಪೀಡ್ ಇರುತ್ತೆ. ಸಾರಿ, 45 hours ಟೈಮ್ ತೊಗೊಳುತ್ತೆ. ಟೈಮ್ ನಾವು ಕಂಡಿತಾ ಇರೋದು 45 hours ಟೈಮ್ ತೊಗೊಳುತ್ತೆ. ಸೊ ಇದರ್ಥ ಏನು? ಹೋಗ್ತಾ 30 ಗಂಟೆಗಳು, ಬರ್ತಾ 45 ಗಂಟೆಗಳು. ಒಟ್ಟು ಟೈಮ್ ತೊಗೊಂಡಿರೋದು ಎಷ್ಟು? 75 hours. ಡಿಸ್ಟೆನ್ಸ್ ಕವರ್ ಮಾಡೋದು ಒಟ್ಟು ಎಷ್ಟು? ಎಮ್ಮಿಂದ ಎನ್ಗೆ ಹೋಗಬೇಕಾದ್ರೆ 1800, ಅದೇ ಡಿಸ್ಟೆನ್ಸ್ ವಾಪಸ್ ಬರಬೇಕಾದ್ರೆ 1800. ಒಟ್ಟು ಡಿಸ್ಟೆನ್ಸು ಆ್ಯಡ್ ಮಾಡಿದ್ರೆ 3600. ಸೊ 3600 ಕಿಲೋಮೀಟರ್ಸನ್ನು 75 hours ತಗೊಂಡ್ರೆ ಆವ್ರೇಜ್ ಸ್ಪೀಡ್ ಎಷ್ಟಾಯಿತು ಅಂತ ಕಂಡಿಬೇಕು. ಸೊ ಟೋಟಲ್ ಡಿಸ್ಟೆನ್ಸನ್ನು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಆದ್ದರಿಂದ ಇಲ್ಲಿ ನಾವು 3600 75 hours ಕಳೆದ್ರೆ ನಮಗೆ ಆವ್ರೇಜ್ ಸ್ಪೀಡ್ ಸಿಗುತ್ತೆ. ಯಾವುದರಲ್ಲಿ? km/h ಸಿಗುತ್ತೆ. ಸೊ ಈಗಲೇ ಲೆಕ್ಕ ಹಾಕೊಂಬೋಣ. 1 ಕಿಲೋಮೀಟರ್ಗೆ ಎಷ್ಟು ಮೀಟರು? 1000 meters. ಆಯಿತಾ? ಸೊ ಇದನ್ನು ಇಲ್ಲಿ ತೆಗೆದುಬಿಟ್ಟು ಸೊ 1 ಕಿಲೋಮೀಟರ್ಗೆ 1000 meters ಆಯಿತು. ಅದೇ ಥರ ಆಗಲೇ ನೋಡಿದ್ದೀವಿ, 1 ಗಂಟೆಗೆ 60 × 60 seconds, 60 minutes × 60 seconds. ಈಗ ನೋಡಿ ಸುಲಭ ಆಗ್ತಾ ಬಂತು. ಈ 0 ಈ 0 ಈ 0 ಈ 0 6 36 6 36 ಹೊಟ್ಟೋಯ್ತಿದ್ದು, ಇಷ್ಟು ಕ್ಯಾನ್ಸಲ್ ಆಗೋಯ್ತು. ಸೊ ನಮಗೆ 1000/75 ಸಿಕ್ತು. ಸೊ ಇದನ್ನು ನಾವು 5ರಿಂದ ನಾವು ಡಿವೈಡ್ ಮಾಡ್ಬೋದು. 5 2 10, 2 0, ಇದು 5 1 5, 5 5 25. ಮತ್ತೆ ಇದನ್ನು 5ರಿಂದ ಡಿವೈಡ್ ಮಾಡ್ಬೋದು. 5 4 20, 0, ಇದು 5 3. ಈಗ 40/3 ಡಿವೈಡ್ ಮಾಡಿದ್ರೆ ಎಷ್ಟಾಗತ್ತೆ? 3 1 3 10, 3 3 9, ಮತ್ತೆ 10, ಮತ್ತೆ 333 ಅಂದರೆ 334 ಬಂತು. 13.34 ಆನ್ಸರ್ ಸಿ ಬಂತು. ಸೊ ನಾವು ಈ ಫಾರ್ಮುಲಾ ಹಾಕಿದಾಗಲೂ ಬರುತ್ತೆ, ಇಲ್ಲ ಫಾರ್ಮುಲಾ ಹಾಕ್ದಿರ ಜ್ಞಾಪಕ ಇಲ್ಲದೆ ಹೋದರೆ ನೇರವಾಗಿ ಲೆಕ್ಕ ಹಾಕಿದ್ರು ಕೂಡ ಇದೇ ಆನ್ಸರ್ ಬರುತ್ತೆ.